ಹಾಯ್ ಫ್ರೆಂಡ್ಸ್, ದಿಸ್ ಈಸ್ ಮಂಜುಳಾ. ನೋಡಿ, ಬ್ಲೌಸ್ದು ಬ್ಯಾಕ್ ಡಿಸೈನ್ಗೆ ಈ ಥರ ರಿಬ್ಬನ್ನಿಂದ ರೋಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ಮತ್ತು ಬೋ ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲು ರಿಬ್ಬನ್ ತೊಗೊಂಡು ಈ ಥರ ಫಸ್ಟು 5 ರೌಂಡ್ ಸುತ್ತು ಹಾಕ್ಕೊಬೇಕು. ಸುತ್ತು ಹಾಕ್ಕೊಂಡಾಗಾದಮೇಲೆ ಮಧ್ಯಕ್ಕೆ ಅದನ್ನು ಮಡಚಿ, ಈ ಥರ ಮಧ್ಯ ಮಡಚಿಬಿಟ್ಟು ಅದನ್ನು ನಾವೆಲ್ಲಿ ಹಾಕಬೇಕಂತ ಇದ್ದೀವಿ ಅಲ್ಲಿ ಹಾಕಿಬಿಟ್ಟು ಫಸ್ಟು ಅದನ್ನು ಹೊಲ್ಕೊಂಡಾಗಾದಮೇಲೆ ಅದನ್ನು ಈ ಹೂ ಕಾಣುತ್ತಲ್ಲ ಮಧ್ಯ ಅದೇ ಇರುತ್ತಲ್ಲ ಅದೇ ಥರ ಅದನ್ನು ಫಸ್ಟು ಸ್ಟ್ರೈಟಿಗೆ ನಿಲ್ಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನಿಲ್ಲಿಸ್ಕೊಬೇಕು. ನಿಲ್ಲಿಸ್ಕೊಂಡಾಗಾದ್ಮೇಲೆ ನೋಡಿ, ನಾನು ಈ ಥರ ಹೊಲಿತಾ ಇದ್ದೀನಿ ನೋಡಿ, ಈ ಥರ ಹೊಲಿಬೇಕು. ಹೊಲ್ದಾದ್ಮೇಲೆ ಈ ಥರ ಮಧ್ಯ ಟೇಪ್ನ ಮಡ್ಚ್ಕೊಬೇಕು. ಮಡ್ಚ್ಕೊಂಡು ಆಮೇಲೆ ಈ ಥರ ಮಧ್ಯ ಮಡ್ಚ್ಕೊಂಡು ನೋಡಿ, ಈ ಥರ ಮಧ್ಯ ಮಡ್ಚ್ಕೊಳ್ಳಿ. ಆಮೇಲೆ ನೀಡಲ್ ಮೇಲೆ ಈ ರೀತಿಯಾಗಿ ಒಂದು ಸುತ್ತು ಹಾಕ್ಕೊಳ್ಳಿ. ಸುತ್ತು ಹಾಕ್ಕೊಂಡಾಗ ಅದೇನಾಗುತ್ತೆ, ಅದಕ್ಕೆ ವ್ರ್ಯಾಪ್ ಆಗುತ್ತೆ. ಈ ರೀತಿ ವ್ರ್ಯಾಪ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಚಿಕ್ಕದಾಗಿ ಒಂದು ಚುಟಿಕೆ ಹೊಲಿಗೆ ಅಂತೀವಲ್ಲ, ಆ ಥರ ಚಿಕ್ಕದಾಗಿ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಅದ ನಂತರ ಅದನ್ನು ಈ ರೀತಿ ಎಳ್ಕೊಂಡು ಒಂದು ಮತ್ತೆ ಹಿಂದಕ್ಕೆ ತಗೊಂಡು ಚಿಕ್ಕದಾಗಿ ಇನ್ನೊಂದು ಹೊಲಿಗೆ ಹಾಕಬೇಕು. ಅದಾದಮೇಲೆ ಎರಡನೇ ಸ್ಟೆಪ್ಪು ಮತ್ತೆ ಇದೇ ಥರ ಸೂಜಿ ಮೇಲೆ ವ್ರ್ಯಾಪ್ ಮಾಡ್ಕೊಂಡು ಈ ಥರ ಒಂದು ಸಣ್ಣದಾಗಿ ಚುಟಿಕೆ ಹೊಲಿಗೆ ಹಾಕ್ಕೊಳ್ಳಿ. ಮೊದಲನೇದು ಅಷ್ಟು ಅದೇನು ಎದೊಳೋದಿಲ್ಲ, ಬಟ್ ಎರಡನೇದು ಸ್ವಲ್ಪ ಎದೊಳೋದೆ. ಮತ್ತು ಅದಕ್ಕೆ ರಿವರ್ಸಲ್ಲಿ ಹೋಗಿ ಒಂದು ಸಣ್ಣದಾಗಿ ಮತ್ತೆ ಒಂದು ಚುಟಿಕೆ ಹೊಲಿಗೆನ ಹಾಕ್ಕೊಳ್ಳಿ. ತದನಂತರ ನೋಡಿ, ಈ ಥರ ಹೊಲಿಗೆ ಹಾಕ್ಕೊಂಡಾಗಾದಮೇಲೆ ನೆಕ್ಸ್ಟು ಮೂರನೇ ಸ್ಟೆಪ್ಪು, ಮೊದಲನೇದು ಒಂದು ರೌಂಡಲ್ಲಿ 3 ದಳ ಬರೋ ಥರ ಹಾಕ್ಕೊಬೇಕು. ಈ ಥರ 3 ಸ್ಟೆಪ್ಪು. ತದನಂತರ ಅದ್ರ ಸುತ್ತಲೂ 5 ಸ್ಟೆಪ್ ಹಾಕ್ಕೊಬೇಕಾಗುತ್ತೆ. ಬನ್ನಿ, ಈಗ ಮೂರನೇದು ಹಾಕೋಣ. ನೋಡಿ, ಈ ಥರ ವ್ರ್ಯಾಪ್ ಮಾಡಿಕೊಂಡು ಸುತ್ತಿ ಮೂರನೇದು ಈಗ ಪ್ಲೇಸ್ ಮಾಡ್ತಾಯಿದ್ದೀನಿ. ಮೂರನೇದು ಆಗಾದಮೇಲೆ ತದನಂತರ ನೋಡಿ, ಫಸ್ಟ್ ಹಿಂಗೆ ಸೂಜಿಲಿ ಹಾಕ್ಕೊಬೇಕು. ಹೀಗೆ ಇದು ಹಾಕ್ಕೊಂಡು ಮತ್ತೆ ರಿವರ್ಸಲ್ಲಿ ಹೋಗಿ ಒಂದು ಸಣ್ಣದಾಗಿ ಹೊಲಿಗೆ ಹಾಕ್ಕೊಬೇಕು. ಇದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು 5 ದಳ ತೊಗೊತಾ ಇದ್ದೀನಿ. ನೀವು ನೆಕ್ಸ್ಟ್ ಇನ್ನೂ ದೊಡ್ಡದು ಹಾಕ್ಕೊಬೇಕು ಅಂತಂದರೆ ಇನ್ನೂ ದೊಡ್ಡದು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಸೆಕೆಂಡ್ ರೌಂಡ್ಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಮತ್ತೆ ನಾನಿಲ್ಲಿ ಅದನ್ನು ವ್ರ್ಯಾಪ್ ಮಾಡಿಕೊಂಡು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ರೌಂಡಲ್ಲಿ ಹೋಗ್ತಾಯಿದ್ದೀನಿ. ಈ ರೀತಿಯಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನನ್ನಲ್ಲಿ ಇಲ್ಲಿ ಫ್ರೇಮ್ ಅವೈಲಬಲ್ ಇರಲಿಲ್ಲ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಫ್ರೇಮ್ ಹಾಕ್ಕೊಂಡು ಮಾಡಿದ್ರೆ ನೀಟಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇದು ನಾನೀಗ ಸೆಕೆಂಡ್ ರೌಂಡ್ ಮಾಡ್ತಾಯಿದ್ದೀನಿ. ಅದೇ ಥರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಥರ ಇದು ಕಂಟಿನ್ಯೂ ಮಾಡ್ಕೊಬೇಕಾಗತ್ತೆ. ನೋಡಿ, ಹೀಗೆ ವ್ರ್ಯಾಪ್ ಮಾಡಿಕೊಂಡು ಹಾಕ್ಕೊತ ಹೋಗಬೇಕು. ನೋಡಿ, ಅದೇ ಥರ ನೆಕ್ಸ್ಟು ಸೆಕೆಂಡ್ ರೌಂಡೂ ಹಾಕಬೇಕು. ಸೆಕೆಂಡ್ ರೌಂಡು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡಾಗಾದಮೇಲೆ ನೋಡಿ, ಫುಲ್ ಈಗ ನಾನು ಸೆಕೆಂಡ್ ರೌಂಡ್ ಇನ್ನೇನು ಕಂಪ್ಲೀಟ್ ಆಗ್ತಾಯಿದೆ. ಇದು ಕಂಪ್ಲೀಟ್ ಆಗಾದಮೇಲೆ ಎರಡನೇ ರೌಂಡು 5 ದಳ ಹಾಕಾದಮೇಲೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ರಿಬ್ಬನ್ ಕಟ್ ಮಾಡಿದ್ಮೇಲೆ ಅದು ಎಳೆ ಬಿಟ್ಕೊಡುತ್ತೆ ಅಂತ ಫಸ್ಟು ಅದನ್ನು ಸ್ವಲ್ಪ ನಾನು ಮ್ಯಾಚ್ ಬಾಕ್ಸು ಬೆಂಕಿ ಸಹಾಯದಿಂದ ಅದನ್ನು ಸ್ವಲ್ಪ ಸುಟ್ಕೊತಾ ಇದ್ದೀನಿ. ಆಮೇಲೆ ಕೊನೆ ದಳದಲ್ಲಿ ಅದನ್ನು ಹಿಂದಕ್ಕೆ ಹಾಕಿ ಈ ರೀತಿ ಅದನ್ನು ಕಾಣದೇ ಇರೋ ಥರ ಹಿಂದಕ್ಕೆ ಆ ದಳದ ಹಿಂದೆಗಡೆ ಅದನ್ನು ಸೇರಿಸಿ ಹೊಲ್ಕೊತಾ ಇದ್ದೀನಿ. ನೋಡಿ, ಹೊಲ್ಕೊಂಡಾಗಾದ್ಮೇಲೆ ನಮ್ಮ ರೋಸು ಈ ಥರ ಕಾಣ್ತಾ ಇದೆ. ಈಗ ಅದು ಕೆಳಗಡೆಗೆ ಬೋ ಮಾಡೋದಕ್ಕೆ ನಾನು 12 ಇಂಚದು ಒಂದು ಸ್ಕ್ವೇರ್ನ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಸುತ್ತಲೂ ಹೊಲ್ದಿದ್ದೀನಿ. ಅದನ್ನು ಉಲ್ಟಾ ಮಾಡಿ ನೋಡಿ, ಈ ಥರ ಅದನ್ನು ಹೊಲ್ಕೊಬೇಕು. ಈ ಥರ ಹೊಲ್ಕೊಂಡಾಗಾದಮೇಲೆ ಇದನ್ನು ನಾನೀಗ ನೋಡಿ ಹೊಲಿತಾ ಇದ್ದೀನಿ. ಈ ರೀತಿ ಹೊಲ್ಕೊಂಡಾಗಾದಮೇಲೆ ಇದನ್ನು ತಗೊಂಡು ರೋಸ್ ಕೆಳಗಡೆ ಅದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ಈ ಥರ ಅದನ್ನು ಅಲ್ಲಿ ಪ್ಲೇಸ್ ಮಾಡಿ ಹೊಲ್ಕೊತಾ ಇದ್ದೀನಿ. ಇದು ಹೊಲ್ಕೊಂಡ ತದನಂತರ ಇದನ್ನು ಇನ್ನೊಂಚೂರು ಹೈಲೈಟಾಗಿ ಚೆನ್ನಾಗಿ ಕಾಣೋದಕ್ಕೆ ನಾನು ಇದಕ್ಕೆ ಸ್ವಲ್ಪ ಗೆಜ್ಜೆ ಥರ ಅಲ್ಲಾಡೋದಕ್ಕಿರಲಿ ಅಂತ ಹೇಳಿ ಒಂದು 5 ಬೀಡ್ಸು 5 mm ಬೀಡ್ಸ್ ಹಾಕ್ತಾಯಿದ್ದೀನಿ. ಆ ಬೀಡ್ಸ್ ಹಾಕಾದಮೇಲೆ ನೋಡಿ, ಈ ಥರ 2 ಹಾಕ್ತಾಯಿದ್ದೀನಿ ಬೀಡ್ಸು. 2 ಬೀಡ್ಸ್ ಹಾಕ್ಬಿಟ್ಟು 2 ಲೈನ್ ಬೀಡ್ಸ್ ಹಾಕಾದ್ಮೇಲೆ ಒಂದು ದೊಡ್ಡದು ಇದು ಹಾಕಾದಮೇಲೆ ಒಂದು ವೈಟ್ದೊಂದು ದೊಡ್ಡ ಮುತ್ತು ಕೂಡ ಇಡ್ತಾಯಿದ್ದೀನಿ. ಸ್ವಲ್ಪ ಅದು ಹೈಲೈಟ್ ಆಗಲಿ ಅಂತ
ಇದಿಷ್ಟು ಹಾಕಾಗಾದ್ಮೇಲೆ ಇದರ ಒಂದು ಔಟ್ಲುಕ್ಕು ನೋಡಿ. ಇದನ್ನು ನಾವು ಬ್ಲೌಸ್ ಬ್ಯಾಕ್ಗೆ ಮತ್ತು ಫ್ರಾಕ್ಸ್ಗೆ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.